ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಸುಮಧುರವುಳ್ಳ ನಾಮದಲ್ಲಿ ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮನ್ನು ಈ ಒಂದು ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸುತ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯ ದೇವಜನರೇ, ಕಮಾನ್ ಬನ್ನಿ ನಾವು ದೇವರ ವಾಕ್ಯಕ್ಕೆ ಹೋಗುವ, ವಾಕ್ಯವನ್ನು ಕೇಳುವ. ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದ ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ಪರಲೋಕದಲ್ಲಿ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತ. ನಿಮ್ಮ ಕೃಪೆಯು ಶಾಶ್ವತವಾದದ್ದು. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಸೆಳೆದುಕೊಂಡ ದೇವರು ನೀನು. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಮ್ಮ ಸಂಗಡ ಇದ್ದೇನೆಂಬುದಾಗಿ ವಾಗ್ದಾನ ಮಾಡಿದಿರಿ. ವಾಗ್ದಾನ ಮಾಡಿದ ದೇವ ತಂದೆ, ನೀವು ನಂಬಿಗಸ್ತನು. ಅದನ್ನು ಕೊನೆಯವರೆಗೆ ಸ್ವಾಮಿ ನಡೆಸಿಕೊಂಡು ಹೋಗಲು ಶಕ್ತನಾದ ದೇವರೇ ನೀನು. ಅಪ್ಪ, ತಂದೆ ಎಂದು ಕರೆಯುವ ಮಗನ ಆತ್ಮನನ್ನೇ ನಮಗೆ ಕೊಟ್ಟಿದ್ದೀರಿ. ನಮ್ಮನ್ನು ಮಕ್ಕಳನ್ನಾಗಿ ಮಾಡಿದ್ದೀರಿ. ತಂದೆ, ಎಲ್ಲ ಕೊರತೆಯನ್ನು ನೀಗಿಸಿ ನಾವು ಜೀವವುಳ್ಳ ದೇವರಾಗಿರೋ ನಿಮ್ಮನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ನಮ್ಮನ್ನು ಸಜೀವಗೊಳಿಸಿದ್ದೀರಿ. ನಿಮಗೆ ಸ್ತೋತ್ರ. ಈ ಒಂದು ವೇಳೆಯಲ್ಲಿ ಕರ್ತನೆ, ನಿಮ್ಮ ವಾಕ್ಯವನ್ನು ಕೇಳುವಂಥ ಸಮಯ. ಯಾರೆಲ್ಲ ಈ ವಾಕ್ಯವನ್ನು ಕೇಳುತ್ತಾ ಇದ್ದಾರೋ ಅವರ ಎಲ್ಲರ ಮೇಲೆ ನಿನ್ನ ಮಹಿಮೆ ಇಳಿದು ಬರಲಿ. ವಾಕ್ಯ ಕೇಳುತ್ತಿರುವಾಗ ಪವಿತ್ರಾತ್ಮನೇ ಈ ವಾಕ್ಯ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರು ಗ್ರಹಿಸಿಕೊಳ್ಳುವಂತೆ ಗ್ರಹಿಕೆ ಅವರದು ಚುರುಕಾಗಲಿ, ತೆರೆಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆಯಾದ ದೇವರೇ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಮಹಿಮೆಗಾಗಿ ಸ್ತೋತ್ರ. ಈ ಕೇಳುವಂಥ ವಾಕ್ಯ ಅವರ ಜೀವಿತದ ಮೈಲುಗಲ್ಲಾಗಲಿ ಮತ್ತು ಜೀವಿತವನ್ನು ಬದಲಾಯಿಸಲಿ. ಸಂಪೂರ್ಣವಾಗಿ ನಿನ್ನ ಕೃಪೆಗೆ ಒಪ್ಪಿಸಿಕೊಡುವವರಾಗುವಂತೆ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ನೀನು ಮಾತನಾಡು ಸ್ವಾಮಿ. ನನ್ನ ಜೀವವುಳ್ಳ ವಾಕ್ಯ ನನ್ನ ಮೂಲಕವಾಗಿ ನೀನು ಮಾತನಾಡು. ಪವಿತ್ರಾತ್ಮನ ಎಟರೆನ್ಸ್ನಿಂದ ಮಾತನಾಡು. ದೇವಾ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರಿಯ ದೇವಜನರೇ, ಕಳೆದ ವಾರ ಕರ್ತನ ಶಿಲುಬೆಯ ಮರಣದ ಬಗ್ಗೆ ಮಾತನಾಡ್ತಾ ಇದ್ದೆ ನಾನು. ಇವತ್ತು ಕೂಡ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡುವ ಭಾಳ ಪ್ರಾಮುಖ್ಯವಾದ ಒಂದು ಮಾತೇನೆಂದರೆ, ಎಷ್ಟೋ ಜನರಿಗೆ ಶಿಲುಬೆಯಲ್ಲಿ ಯೇಸು ಸತ್ತದ್ದು ಯಾಕೆ ಎಂಬುದಾಗಿ ಗೊತ್ತಿಲ್ಲ. 40 ದಿವಸ ಶ್ರಮ ದಿನಗಳಿರುತ್ತೆ. ಶ್ರಮ ದಿನದಲ್ಲಿ ಕೆಲವರು ಕುಡಿಯುವುದನ್ನು ಬಿಡ್ತಾರೆ, ಕೆಲವರು ಗಡ್ಡ ಬಿಡ್ತಾರೆ, ಕೆಲವರು ನಾನ್ ವೆಜ್ ಬಿಡ್ತಾರೆ. ಕೇವಲ 40 ದಿವಸ. ಮತ್ತು ಈ ಒಂದು ಆತನ ಉತ್ಥಾನ ರೆಸರೆಕ್ಷನ್ ಡೇ ದಿವಸ, ದ ರೆಸರೆಕ್ಷನ್ ಆಫ್ ಕ್ರೈಸ್ಟ್, ಆ ದಿವಸ ಬಿಟ್ಟದೆಲ್ಲವನ್ನು ಒಂದೇ ದಿವಸ ಮುಗಿಸುವ ಹಾಗೆ ಮಾಡ್ತಾರೆ. ಸೊ ಇದಕ್ಕೋಸ್ಕರ ಯೇಸು ಕ್ರಿಸ್ತನು ಶ್ರಮೆ ಅನುಭವಿಸಿದ್ದ? ಇಲ್ಲ. ನಾನು ಮಾತಾಡ್ತಿದ್ದೆ ಮೊನ್ನೆ ಒಂದು ಕಡೆಯಲ್ಲಿ ಎಲ್ಲ ಒಂದು ಮಾತನಾಡ್ತಿದ್ದೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 53ನೇ ಅಧ್ಯಾಯ 11ನೇ ವಚನ ಕರ್ತನಾದ ಯೇಸುವಿನ ಬಗ್ಗೆ ಬರೆದಿದೆ. ಆತನು ಶ್ರಮೆಯ ಫಲವನ್ನು ಕಂಡು ತೃಪ್ತನಾದನೆಂಬುದಾಗಿ. ತಾನು ಅನುಭವಿಸಿದ, ಕರ್ತನಾದ ಯೇಸು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾದನು. ಹಾಗಾದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯೋದಕ್ಕಿಂತ ಮುಂಚೆ ಶ್ರಮೆಯನ್ನು ಹೊಂದಿದ. ತುಂಬ ಶ್ರಮೆಗೆ ಒಳಪಟ್ಟ. ಶ್ರಮೆ ಯಾಕೆ? ಫಲ ನೋಡುವುದಕ್ಕಾಗಿ. ಅಂದರೆ ಯೇಸು ಕ್ರಿಸ್ತನು ಶ್ರಮೆಯನ್ನು ಅನುಭವಿಸಿದ್ದು ಸರ್ವಲೋಕದ ಪಾಪ ಪರಿಹಾರಕ್ಕಾಗಿ. ಶ್ರಮೆಯನ್ನು ಅನುಭವಿಸಿದ್ದು ಶಾಪ ಪರಿಹಾರಕ್ಕಾಗಿ, ರೋಗ ಪರಿಹಾರಕ್ಕಾಗಿ, ದೇವರ ಮಕ್ಕಳಾಗುವುದಕ್ಕಾಗಿ, ನಾವು ನಿತ್ಯ ಜೀವಕ್ಕಾಗಿ. ಅನೇಕ ಸಂಗತಿ ಇದೆ, ಅದು ನಾನು ಮುಂದೆ ಒಂದಕ್ಕೆ ಮಾತನಾಡ್ತೇನೆ. ಅದರರ್ಥ ಪಾಪಿಗಳಾದ ಜನರು ಕರ್ತನಾದ ಯೇಸುವಿನ ಮರಣದ ಮೂಲಕವಾಗಿ ಯೇಸುವನ್ನು ನಂಬಿದಾಗ ಅವರು ನಿತ್ಯ ಜೀವವನ್ನು ಹೊಂದುತ್ತಾರೆ, ಅವರು ರಕ್ಷಣೆ ಹೊಂದಿದ್ದಾನೆ, ದೇವರ ಮಗ ಆದ. ಅದು ಯೇಸು ಕ್ರಿಸ್ತನು ಶ್ರಮೆಯನ್ನು ಅನುಭವಿಸಿದೇ ಇದಕ್ಕೆ. ಆಗ ಯಾವ ವ್ಯಕ್ತಿ ರಕ್ಷಣೆ ಹೊಂದಿದ, ಅದು ಯೇಸು ಕ್ರಿಸ್ತನು ಅನುಭವಿಸಿದ ಶ್ರಮೆಯ ಫಲ. ಅವನು ಶ್ರಮೆಯ ಫಲ ಅದನ್ನು ಕಂಡಾಗ, ಇವತ್ತು ಯೇಸು ಅದನ್ನು ಕಂಡಾಗ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದಾಗ ಆತನ ಶ್ರಮೆಯ ಫಲಕ್ಕೋಸ್ಕರ ಆ ಫಲವನ್ನು ನೋಡಿ ತೃಪ್ತಿಯಾಗುತ್ತಾನೆ. ಪ್ರಿಯ ದೇವಜನರೇ, ಆತನು ತೃಪ್ತಿಯಾಗ್ತಾನೆ. ವಾಟ್ ಅ ವಂಡರ್ಫುಲ್ ವರ್ಡ್. ತಾನು ಅನುಭವಿಸಿದ, ಕರ್ತನಾದ ಯೇಸು ಅನುಭವಿಸಿದ ಶ್ರಮೆ ಇದೆ. ತುಂಬ ಶ್ರಮೆಯನ್ನು ಅನುಭವಿಸಿದ್ದಾನೆ. ಯಾಕೆ? ನಾವು ರಕ್ಷಣೆ ಹೊಂದುವುದಕ್ಕಾಗಿ, ಪಾಪ ಪರಿಹಾರಕ್ಕಾಗಿ, ದೇವರ ಮಕ್ಕಳಾಗುವುದಕ್ಕಾಗಿ. ನಾವು ರಕ್ಷಣೆ ಹೊಂದಿದಾಗ ಅದು ಯೇಸು ಅನುಭವಿಸಿದ ಶ್ರಮೆಯ ಫಲ. ಆ ಫಲವನ್ನು ನೋಡುವಾಗ
ನೋಡಿದಾಗ ಯೇಸು ತುಂಬ ತೃಪ್ತನಾಗ್ತಾನೆ. ಯೇಸು ತೃಪ್ತನಾಗ್ತಾರೆ, ತಂದೆಯಾದ ದೇವರು ಕೂಡ ತೃಪ್ತರಾಗ್ತಾರೆ. ಹಾಗಾಗಿ ಪ್ರಿಯ ದೇವಜನರೇ, ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು, ಈ 40 ದಿವಸ ಕೇವಲ 40 ದಿವಸದ ಆಚರಣೆ ಅಲ್ಲ, ನಮ್ಮ ಜೀವಿತ ಕಾಲವೆಲ್ಲ ಪೌಲ ಹೇಳ್ತಾನೆ, ಆತನ ಮರಣವನ್ನು ನನ್ನ ದೇಹದಲ್ಲಿ ಅನುಭವಿಸಿ ತೀರಬೇಕೆಂಬುದಾಗಿ, ಉಸಿರಿರುವ ತನಕ. ಅಂದರೆ ಕೇವಲ ಫಾರ್ ದ 1 ಸೀಸನ್ ಓನ್ಲಿ 40 ಡೇಸ್ ಅಲ್ಲ, ಬಟ್ ಎಂಟೈರ್ ಲೈಫು ಕ್ರಿಸ್ತನು ಯಾತಕ್ಕೋಸ್ಕರ ಮರಣ ಹೊಂದಿದ್ದಾನೆ, ಯಾತಕ್ಕೋಸ್ಕರ ಹೂಣಲ್ಪಟ್ಟಿದ್ದಾನೆ, ಯಾತಕ್ಕೋಸ್ಕರ ಜೀವದಿಂದ ಎಬ್ಬಿಸಲ್ಪಟ್ಟಿದ್ದಾನೆ, ಎಲ್ಲವೂ ನಮಗೆ ಅರಿವು ಆಗುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಶಿಲುಬೆಯಲ್ಲಿ ಲೋಕದ ಜನರಿಗೆ ಶಿಲುಬೆಯ ವಿಷಯವಾದ ಮಾತು ಅದು ಹುಚ್ಚು ಮಾತಾಗಿದೆ. ನಾನು ಕಳೆದ ವಾರ ಅದನ್ನೇ ಮಾತನಾಡಿ ಸಂದೇಶವನ್ನು ಕಂಟಿನ್ಯೂ ಮಾಡಿದೆ. ಇವತ್ತು ಅದರ ಕಂಟಿನ್ಯೂ ಭಾಗ ಏನು, ಯಾಕೆ ಯೇಸು ಶಿಲುಬೆಯಲ್ಲಿ ಸತ್ತದ್ದು, ಶಿಲುಬೆಯಲ್ಲಿ ಸಾಯುವುದಕ್ಕೆ ಕಾರಣ ಏನು? ಜೀವನಾಯಕನಾದ ಯೇಸು, ಪರಲೋಕದ ಭೂಲೋಕವನ್ನು ಉಂಟು ಮಾಡಿದ ತಂದೆಯಾದ ದೇವರು, ಒಬ್ಬನೇ ದೇವರಾಗಿರುವ ಆತನ ಒಬ್ಬನೇ ಮಗನಾಗಿರುವ ಯೇಸು, ದೇವರು ಆತನನ್ನು ಮರಣಕ್ಕೆ ಒಪ್ಪಿಸಿದನು. ಯೇಸು ಕ್ರಿಸ್ತನು ತನ್ನನ್ನು ಕೂಡ ಮರಣಕ್ಕೆ ಒಪ್ಪಿಸಿದನು. ಯಾಕೆ? ನಾವು ನೀತಿವಂತ ಮಕ್ಕಳಾಗುವುದಕ್ಕೋಸ್ಕರ ತಾನು ಎಲ್ಲರ ಪಾಪವನ್ನು ಹೊತ್ತುಕೊಂಡು ಮರಣವನ್ನು ಅನುಭವಿಸಿದನು. ಇವಾಗ ನಾವು ಒಂದು ಆಲೋಚನೆ ಮಾಡಬಹುದು. ಲೋಕದ ಜನರು ಆಲೋಚನೆ ಮಾಡಿದ್ದಾರೆ, ಅವರು ನಿಜವಾಗಿ ದೇವರಾಗಿದ್ದರೆ ಶಿಲುಬೆಯಲ್ಲಿ ಸಾಯುವುದಕ್ಕಿಂತ ಮೊದಲು ಅವರಿಗೆ ಬರ್ಬೋದಿತ್ತಲ್ಲ, ಅವರಿಗೆ ಅಲ್ಲಿಂದ ಇಳಿದು ಬರ್ಬೋದಿತ್ತಲ್ಲ. ಯೇಸು ಇಳಿದು ಬರಲಿಕ್ಕೆ ಶಿಲುಬೆಗೆ ಏರಿಸಲ್ಪಟ್ಟದ್ದಲ್ಲ, ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು, ನಮ್ಮ ತಂದೆಯಾದ ದೇವರ ಸಂಕಲ್ಪವಾಗಿತ್ತು. 53ನೇ ಯೆಶಾಯ, ಆತನನ್ನು ಯೇಸುವನ್ನು ಜಜ್ಜುವುದು, ಯೇಸು ಶಿಲುಬೆಗೆ ಹೋಗುವಂಥದ್ದು ದೇವರ ಚಿತ್ತವಾಗಿತ್ತು, ದೇವರ ಸಂಕಲ್ಪ, ಉದ್ದೇಶವಾಗಿತ್ತು, ದ ಪರ್ಪಸ್. ಹಾಗಾಗಿ ನನ್ನ ಪ್ರಿಯ ದೇವಜನರೇ, ಯೇಸು ಶಿಲುಬೆಯಲ್ಲಿ ಸಾಯುವಂಥದ್ದು ಯೇಸು ಕೂಡ ಒಪ್ಪಿಸಿಕೊಟ್ಟದಕ್ಕೆ ಆತನು ಸತ್ತದ್ದು. ಇಲ್ಲದ್ರೆ ಯಾರಿಗೆ ಕೂಡ ಯೇಸುವನ್ನು ಶಿಲುಬೆಗೆ ಹಾಕಲಿಕ್ಕೆ ಆಗ್ತಿರಲಿಲ್ಲ. ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕೆ, ಚಿತ್ತವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೆ ತಂದೆ ನನ್ನ ಚಿತ್ತದಂತಲ್ಲ ನಿನ್ನ ಚಿತ್ತದಂತೆ ಆಗಲಿ ಎಂಬುದಾಗಿ ಚಿತ್ತಕ್ಕೆ ಒಪ್ಪಿಸಿಕೊಟ್ಟ. ಹಾಗಾದರೆ ದೇವರ ಚಿತ್ತ ಯೇಸು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಿಗೆ ಹೇಳುವಂಥದ್ದು, ಸರ್ವಲೋಕದ ಪಾಪ ಪರಿಹಾರ ಯೇಸುವಿನ ಮೂಲಕ ಆಗುವುದಂತ ದೇವರ ಚಿತ್ತವಾಗಿರುವುದಾದರೆ ಯಾಕೆ ಯೇಸು ಶಿಲುಬೆಯಿಂದ ಇಳಿದು ಬರಬೇಕು? 100% ಶಿಲುಬೆಯಲ್ಲಿ ಸಾಯಲೇಬೇಕಿತ್ತು. ಆದರೆ ಯೇಸು ದೇವರ ಚಿತ್ತವನ್ನು ಮಾಡುವವನಾದದ್ದರಿಂದ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ಮರಣಕ್ಕೆ ಶಿಲುಬೆಯಲ್ಲಿ ಸತ್ತ, ಹೂಣಲ್ಪಟ್ಟ, ಎದ್ದು ಬಂದ. ನನ್ನ ಪ್ರಿಯ ದೇವಜನರೇ, ಹಾಗಾಗಿ ಯಾವ ವಿಷಯಕ್ಕೋಸ್ಕರವಾಗಿ ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾನೆ? ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 28ನೇ ವಚನ ಹೇಳ್ತದೆ, ನಮ್ಮೆಲ್ಲರ ಪಾಪ ಪರಿಹಾರಕ್ಕಾಗಿ. ಸೊ ನಾವು ಅದನ್ನು ಓದುವ. ಪಾಪ ಪರಿಹಾರಕ್ಕಾಗಿ, ಸರ್ವಲೋಕದ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಾಗ ಸರ್ವಲೋಕದ ಪಾಪ ಪರಿಹಾರ ಆಗಿದೆ. ಬಟ್ ಆ ಪಾಪದ ಪರಿಹಾರದ ನಿಶ್ಚಯತ್ವ ಹೊಂದುವುದಕ್ಕೋಸ್ಕರ ಕರ್ತನಾದ ಯೇಸುವಿನ ಬಳಿಗೆ ಬರಬೇಕು, ಪ್ರತಿಯೊಬ್ಬನೂ ಬರಬೇಕು. ಇದರಲ್ಲಿ ಜಾತಿ ಬಾರಿ ಇಲ್ಲ. ಕೇವಲ ಕ್ರೈಸ್ತರಿಗೋಸ್ಕರ ಯೇಸು ಸತ್ತದಲ್ಲ, ಯಹೂದ್ಯರಿಗೋಸ್ಕರ ಅಲ್ಲ, ಇಡೀ ಲೋಕದಲ್ಲಿರುವ ಜನರು ದೇವರ ಜನರಾಗಿದ್ದಾರೆ. ಒಬ್ಬ ಆದಾಮನಿಂದಲೇ ಸರ್ವ ಲೋಕದಲ್ಲಿ ಜನಾಂಗಗಳು ಉಂಟಾದದ್ದು, ಒಬ್ಬನಿಂದಲೇ ಜನಾಂಗ ಉಂಟಾಗಿದೆ. ಆ ಒಬ್ಬ ವ್ಯಕ್ತಿ ಬೇರೆ ಯಾರಲ್ಲ, ಆದಾಮನಿಂದ ಇಡೀ ಲೋಕವು ಈಗ ತುಂಬಿಕೊಂಡಿದೆ. ಎಲ್ಲ ಲೋಕದಲ್ಲಿರುವ ಪ್ರತಿಯೊಬ್ಬ ಜನರಿಗೋಸ್ಕರ ಯೇಸು ಶಿಲುಬೆಯಲ್ಲಿ ಸತ್ತಿದ್ದಾನೆ. ಅದು ಕ್ರೈಸ್ತರಾಗಿರ್ಬೋದು, ಈಗ ಇರುವ ಕ್ರೈಸ್ತರಾಗಿರ್ಬೋದು, ಯಹೂದ್ಯರಾಗಿರ್ಬೋದು, ಗ್ರೀಕರಾಗಿರ್ಬೋದು, ಹಿಂದೂಗಳಾಗಿರ್ಬೋದು, ಸಿಖ್ಖರಾಗಿರ್ಬೋದು, ಜೈನರಾಗಿರ್ಬೋದು, ಬೌದ್ಧ ಜನರಾಗಿರ್ಬೋದು, ಯಾರೇ ಆಗಿರ್ಬೋದು, ಸರ್ವ ಜನರಿಗೋಸ್ಕರ ಯೇಸು ಸತ್ತದ್ದು. ಇದು ಎಲ್ಲ ಜನರು ನೆನಪಿಟ್ಕೊಳ್ಬೇಕು. ಬೈಬಲ್ನಲ್ಲಿ ಅದು ಬರೆಯಲ್ಪಟ್ಟಿದೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ದು. ಓಕೆ, ಈಗ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 38ನೇ ವಚನ, 28ನೇ ವಚನ ಅಲ್ಲ, 38ನೇ ವಚನ ಓದುವ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಕೊಳ್ಳಿರಿ, ಆಗ ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಅಲ್ಲಿ 36ನೇ ವಚನ ಬರೆದಿದೆ, ಆದದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದ್ದನೆಂಬುದು ಇಸ್ರಾಯೇಲ್ ಕುಲದವರೆಲ್ಲರಿಗೂ ನಿಸ್ಸಂದೇಹವಾಗಿ ತಿಳಿದಿರಲಿ ಎಂದು ಹೇಳಿದನು. ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ಯೇಸು ಶಿಲುಬೆಯಲ್ಲಿ ಸತ್ತದೇ ಪ್ರತಿಯೊಬ್ಬ ವ್ಯಕ್ತಿಯ ಪಾಪ ಪರಿಹಾರ ಆಗುವುದಕ್ಕಾಗಿ. ಇನ್ನೊಂದು ವಚನ ನೋಡುವ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ. 9ನೇ ಅಧ್ಯಾಯ 22ನೇ ವಚನ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಉಂಟಾಗುವುದಿಲ್ಲ. ರಕ್ತವು ಸುರಿಸಲ್ಪಡದೆ. ಅದಕ್ಕೋಸ್ಕರ ಪ್ರಿಯರೇ,
ರಕ್ತವು ಸುರಿಸಲ್ಪಡದೆ ಯಾರ ಪಾಪ ಪರಿಹಾರ ಆಗುವುದೇ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಏನಾಗ್ತಿತ್ತು? ಹಳೆ ಒಡಂಬಡಿಕೆಯಲ್ಲಿ ಏನಾದರೂ ತಪ್ಪು ಮಾಡಿದರೆ ವರ್ಷಕ್ಕೊಮ್ಮೆ ಪಸ್ಕ ಇತ್ತು. ಪಸ್ಕಕ್ಕೆ ಯಜ್ಞದ ಕುರಿಯು ಕೊಯ್ಯಲ್ಪಡಬೇಕು. ಆಗ ಎಲ್ಲರೂ ಅಲ್ಲಿ ಒಂದು ಕೆಲಸ ಇತ್ತು. ಏನಂದರೆ, ಯಾವ ವ್ಯಕ್ತಿ ಪಾಪ ಮಾಡಿದ್ದಾನ ಅವನ ಮನೆಯಿಂದಲೇ ಆ ಕುರಿಯನ್ನು ಹೊತ್ತುಕೊಂಡು ಕುರಿಮರಿಯನ್ನು ಹೊತ್ತುಕೊಂಡು ಯೆರೂಸಲೇಮಿನ ಆಲಯಕ್ಕೆ ಬಂದು ಆ ರಬ್ಬಿಯ ಕೈಯಲ್ಲಿ ಕೊಡಬೇಕು, ಗುರುಗಳ ಕೈಯಲ್ಲಿ ಕೊಡಬೇಕು, ಯಾಜಕನ ಕೈಯಲ್ಲಿ ಕೊಡಬೇಕು. ಅವನು ಪಾಪವನ್ನು ಅಲ್ಲಿ ಅರಿಕೆ ಮಾಡ್ತಾನೆ. ಅರಿಕೆ ಮಾಡಿ ಆ ಅರಿಕೆಯ ಮೇಲೆಗೆ ಆ ಕುರಿಮರಿಯನ್ನು ಕೊಯ್ತಾರೆ. ಆಗ ತಾತ್ಕಾಲಿಕ ಪಾಪ ಪರಿಹಾರ ಆಯಿತು. ಅದು ಹೇಗೆ ಪಾಪ ಪರಿಹಾರ ಆಗುವುದಂದರೆ, ನಿಮ್ಮ ಟೇಬಲ್ನ ಮೇಲೆ ಕಲೆ ಇದೆ, ನೆಂಟರು ಬಂದಿದ್ದಾರೆ, ಗಲೀಜು ಕಾಣ್ತಾ ಇದೆ. ಇಮ್ಮಿಡಿಯೇಟ್ಲಿ ಮನೆಯ ಯಜಮಾನಿ ಏನು ಮಾಡಿದ್ಲು, ಒಂದೊಳ್ಳೆಯ ವೆಲ್ವೆಟ್ ಬಟ್ಟೆ ಅಂತಂದು ಅದರ ಮೇಲೆ ಹಾಕಿದ್ಲು. ಈಗ ಟೇಬಲ್ ಹೊಸದಾಗಿ ಕಾಣ್ತದೆ, ಕಲೆ ಇಲ್ಲ. ಯಾಕೆ? ಈಗ ಕಲೆಯ ವೆಲ್ವೆಟ್ ಬಟ್ಟೆ ಅಡಿಯಲ್ಲಿ ಉಂಟು. ಈ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಅವರ ಪಾಪವು ಮುಚ್ಚಲ್ಪಡ್ತಿತ್ತು. ಪರಿಹಾರ ಆಗಲಿಲ್ಲ, ಶಾಶ್ವತವಾದ ಪರಿಹಾರ ಆಗಲಿಲ್ಲ. ಆ ಶಾಶ್ವತ ಪರಿಹಾರ ಹೇಗೆ ಆಯಿತು? ಇಬ್ರಿಯರು ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನದಿಂದ ಓದುವ ನಾವು. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂಥ, ಅಂದರೆ ಸೃಷ್ಟಿಗೆ ಸಂಬಂಧಪಡದೆ ಘನವಾಗಿ ಉತ್ಕೃಷ್ಟವಾಗಿರುವ ಗುಡಾರದಲ್ಲಿ ಸೇವೆ ಮಾಡುವವನಾಗಿ, ಹೋತ ಮತ್ತು ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಒಂದೇ ಸಾರಿ ಪ್ರವೇಶಿಸಿದನು. ಬೇರೆ ಯಾವ ಹೋತ ಹೋರಿ ಕರಗಳ ರಕ್ತವನ್ನು ತೆಗೆದುಕೊಳ್ಳಿಲ್ಲ. ಯೇಸು ತನ್ನ ರಕ್ತವನ್ನೇ ತೆಗೆದುಕೊಂಡು ಶಾಶ್ವತ ಈಗ ಆ ಪರಲೋಕದಲ್ಲಿರುವಂಥ, ಕೈಯಿಂದ ಕಟ್ಟಲ್ಪಡದೆ ಇರುವಂಥ ಅದು ಮಹಾ ದೊಡ್ಡ ಸಭೆಯ ಆ ದೇವರ ಮಂದಿರಕ್ಕೆ, ದೇವರ ಆಲಯಕ್ಕೆ ಆತನು ಪ್ರವೇಶಿಸಿ ಅಲ್ಲಿ ಅದನ್ನು ಸಮರ್ಪಿಸಿದ್ದಾನೆ. ಮುಂದೆ ಹೇಳ್ತದೆ, ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟು ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದರಲ್ಲವೇ. ಇಲ್ಲಿ ಮನಸ್ಸು ಮಾತ್ರ ಅಲ್ಲ, ಹೃದಯ ಕೂಡ ಶುದ್ಧಿಯಾಗುವಂಥದ್ದು. ಒಬ್ಬ ಬಾರ್ನ್ ಅಗೇನ್ ಆದಾಗ ಆತನ ಹೃದಯ ನೂತನ ಆಯಿತು. ದ ಸ್ಪಿರಿಟ್ ಟ್ರಾನ್ಸ್ಫಾರ್ಮಡ್. ದ ಆಡಮಿಕ್ ಸ್ಪಿರಿಟ್ ಹೋಯಿತು, ದ ಜೀಸಸ್ನ ಸ್ಪಿರಿಟ್ ಅವನ ಒಳಗೆ ಬಂತು. ಅವನು ಅಲ್ಲಿ ತನಕ ಆತನು ಪಾಪಿ, ಈಗ ಯೇಸು ಕ್ರಿಸ್ತನ ನೀತಿವಂತನಾಗಿ ಹುಟ್ಟಿದ. ಸೊ ಯೇಸು ಶಿಲುಬೆಯಲ್ಲಿ ಸತ್ತದ್ದು ಸರ್ವಲೋಕದ ಪಾಪ ಪರಿಹಾರಕ್ಕಾಗಿ ಸತ್ತದ್ದು. ಈಗ ಜನರು ಏನು ಮಾಡಬೇಕು? ನಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ದೇವರ ಕಡೆಗೆ, ಕರ್ತನಾದ ಯೇಸುವಿನ ಕಡೆಗೆ ತಿರುಗಿಕೊಳ್ಳಬೇಕು. ಯೇಸುವನ್ನು ಅಂಗೀಕರಿಸಬೇಕು. ಯೇಸುವೇ ಕರ್ತನೆಂಬುದಾಗಿ ನಾವು ಒಪ್ಪಿಕೊಂಡು ಹೃದಯದಿಂದ ನಂಬಿ ನಾವು ಹೇಳಬೇಕು. ಹೃದಯದಿಂದ ನಂಬುವಾಗ, ಬಾಯಿಯಿಂದ ಅರಿಕೆ ಮಾಡುವಾಗ, ಹೇಳುವಾಗ ರಕ್ಷಣೆ ಆಗ್ತದೆ. ಹೃದಯದಿಂದ ನಂಬುವಾಗ ದೇವರ ನೀತಿವಂತ ಮಕ್ಕಳಾಗಿ ನಾವು ಹುಟ್ಟುತ್ತೇವೆ. ನನ್ನ ಪ್ರಿಯ ದೇವಜನರೇ, ಅರ್ಥ ಮಾಡಿಕೊಳ್ಳಿ. ಪಾಪ ಪರಿಹಾರ ಮೊದಲನೇದಾಗಿ ಯೇಸು ಶಿಲುಬೆಯಲ್ಲಿ ಸತ್ತದ್ದು ಸರ್ವಲೋಕದ ಪಾಪ ಪರಿಹಾರ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತದರಿಂದ ಆತನು ಏನೆಲ್ಲ ಶ್ರಮೆಯನ್ನು ಅನುಭವಿಸಿದ್ದಾನೆ, ನಾನು ಮತ್ತು ನೀವು ಆ ಶ್ರಮೆಯ ಫಲವಾಗಿ ಭೂಲೋಕದಲ್ಲಿ ಇದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ನಮ್ಮ ಪಾಪ ಪರಿಹಾರ ಆಯಿತು. ಈಗ ಅವನು ಶಿಲುಬೆಯಲ್ಲಿ ಅನುಭವಿಸಿದ ಆ ಎಲ್ಲ ಶ್ರಮೆ, ಶಿಲುಬೆಯನ್ನು ಹೊತ್ತಾಗ, ಬೀದಿಯಲ್ಲಿ ನಡೆದಾಗ, ಆ ಪಿಲಾತನ ಮುಂದೆ ನಿಲ್ಲಿಸಿದಾಗ, ಅಲ್ಲಿಯೂ ನೋಡಿ, ಒಂದು ಆಲೋಚನೆ ಮಾಡಿ, ಅಷ್ಟು ದೊಡ್ಡ ಕೊಲೆಗಡುಗನಾದ ಬರಬ್ಬ ಎಂಬ ಕೈದಿ ಇದ್ದಾನೆ, ವೆರಿ ಡೇಂಜರಸ್ ಕೈದಿ. ಅವನನ್ನು ಸರಪಣಿಗಳಿಂದ ಕಟ್ಟಿ ಹಾಕಿದ್ದಾರೆ. ಪಿಲಾತ ಕೇಳಿದ, ಯೇಸು ನಜರೇತಿನ ಯೇಸುವನ್ನು ಏನು ಮಾಡಬೇಕು? ಬರಬ್ಬ ಇರಲಿ, ಬರಬ್ಬನನ್ನು ಬಿಡಬೇಕು? ಅವರು ಹೇಳಿದು, ಬರಬ್ಬನನ್ನು ಬಿಡಿಸು, ಇವನನ್ನು ಶಿಲುಬೆಗೆ ಹಾಕಿಸು ಅಂತ ಹೇಳಿದರು. ಆ ಕೊಲೆಗಡುಕನನ್ನು ಬಿಡಿಸು, ಜೀವನಾಯಕನಾದ ಯೇಸುವನ್ನು ಶಿಲುಬೆಗೆ ಹಾಕಿಸು ಎಂಬುದಾಗಿ ಕೂಗ್ತಾ ಇದ್ದಾರೆ. ನನ್ನ ಪ್ರಿಯ ದೇವಜನ, ಅರ್ಥ ಮಾಡಿಕೊಳ್ಳಿ. ಶಿಲುಬೆಯಲ್ಲಿ ಯೇಸು ಸತ್ತದ್ದು ನಂಬರ್ 1 ಪಾಯಿಂಟ್. ಫಸ್ಟ್, ಸರ್ವಲೋಕದ ಪಾಪ ಪರಿಹಾರ. ಅನುಭವಿಸಿದ ಶ್ರಮೆ, ಈ ಫಲಕ್ಕೋಸ್ಕರ, ಜನರು ರಕ್ಷಣೆ ಹೊಂದುವುದಕ್ಕೋಸ್ಕರ ಆ ಶ್ರಮೆಯನ್ನು ಅನುಭವಿಸಿದ. ಇವತ್ತು ಯಾರು ನೀನು ರಕ್ಷಣೆ ಹೊಂದಿದ್ದೇವೆ, ಇನ್ಯಾರು ರಕ್ಷಣೆ ಹೊಂದ್ತಾರೆ? ಅದು ಆತನ ಶ್ರಮೆಯ ಫಲ. ನಾವು ಸುವಾರ್ತೆ ಸಾರಿದ ಫಲ ಅಲ್ಲ, ಯೇಸು ಕ್ರಿಸ್ತನು ಶ್ರಮೆಯನ್ನು ಅನುಭವಿಸಿದ ಫಲ. ಅಯ್ಯೋ, ನಾನು ಎಷ್ಟು ಕಷ್ಟಪಟ್ಟು ಸುವಾರ್ತೆ ಸಾರಿ ಜನರು ರಕ್ಷಣೆ ಹೊಂದಿ ನಾನು ಸಂಪಾದಿಸಿದ್ದು. ನೋ 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 ವಿ ಆರ್ ನಾಟ್ ಅರ್ನ್.
ಬೈಬಲ್ ಹೇಳ್ತದೆ, ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ನೇ ವಚನ. ಎಷ್ಟು ಸುಲಭವಾಗಿ ಹೇಳ್ತಾರೆ ಕೆಲವು ದೇವಸೇವಕರು. ನಾನು ಕಷ್ಟಪಟ್ಟು ಸಂಪಾದಿಸಿದ ಆ ವಿಶ್ವಾಸಿಯನ್ನು ಆ ಸೇವಕ ಹೊಡೆದುಕೊಂಡು ಹೋಗಿಬಿಟ್ಟ ಅಂತ. ಹೊಡೆದುಕೊಂಡು ಹೋಗಿಬಿಟ್ಟದಾಗಿರ್ಬೋದು, ಅದು ಗೊತ್ತಿಲ್ಲ ನನಗೆ, ಹೌದಾ ಅಲ್ವ ಅಂತ. ಆದರೆ ಸಂಪಾದನೆ ಮಾಡಿದ್ದು ನೀನು ನಾನಲ್ಲ, ನಮ್ಮ ಸಂಪಾದನೆ ಅಲ್ಲ. ಯಾರ ಸಂಪಾದನೆ? 20ನೇ ಅಧ್ಯಾಯ 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು, ದೇವರು ಒಬ್ಬ ಪಾಸ್ಟರಿಗೆ, ಒಬ್ಬ ದೇವಸೇವಕನಿಗೆ ಈ ಮಾತು ಹೇಳಲಿಕ್ಕೆ ಅಧಿಕಾರವೇ ಇಲ್ಲ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು. ಏನು ಕಷ್ಟಪಟ್ಟದ್ದು? ಅಫ್ಕೋರ್ಸ್ ಉಪವಾಸ ಪ್ರಾರ್ಥನೆ ಮಾಡಿದ್ದೀರಿ, ಊಟ ನೀರು ಬಿಟ್ಟಿದ್ದೀರಿ, ಚಪ್ಪಲ್ ಹಾಕದೆ ನಡೆದಿರಿ, ಮನೆ ಮನೆಗೆ ಹೋಗಿ ಸುವಾರ್ತೆ ಸಾರಿದ್ದೀರಿ, ಪೆಟ್ಟುಗಳನ್ನು ತಿಂದಿರ್ಬೋದು. ಆದರೂ ಅದು ನಿಮ್ಮ ಸಂಪಾದನೆ ಅಲ್ಲ, ನನ್ನ ಸಂಪಾದನೆ ಅಲ್ಲ. ಬೈಬಲ್ ಹೇಳ್ತದೆ, ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ಸಭೆಗೆ, ಅಂದರೆ ಯೇಸು ಶ್ರಮೆಯನ್ನು ಅನುಭವಿಸಿದ ಫಲ ಸಭೆಯಲ್ಲಿರುವ ಜನರು. ಯೇಸುವಿನ ಶ್ರಮೆಯ ಫಲವನ್ನು ಕೇವಲವಾಗಿ ನೋಡಬೇಡಿ ದೇವಸೇವಕರೇ, ವಿಶ್ವಾಸಿಗಳೇ, ಗೌರವಿಸಿ. ಕೇವಲ ಸೇವಕರು ಮಾತ್ರ ಅಫ್ಕೋರ್ಸ್ ಸೇವಕರು ಗೌರವಕ್ಕೆ ಬಾಧ್ಯಸ್ಥರು, ಅದೇ ರೀತಿ ವಿಶ್ವಾಸಿಗಳು ಕೂಡ ಅಮೂಲ್ಯರು. ಕರ್ತನಾದ ಯೇಸು ಶಿಲುಬೆಯಲ್ಲಿ ಸುರಿಸಿದ ರಕ್ತದ ಮತ್ತು ಶಿಲುಬೆಯಲ್ಲಿ ಶ್ರಮಪಟ್ಟ ಶ್ರಮೆಯ ಫಲವಾಗಿ ಒಬ್ಬೊಬ್ಬ ವ್ಯಕ್ತಿ ಯೇಸುವಿನ ಶ್ರಮೆಯ ಫಲವಾಗಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತದೆ, ದೇವರು ಸ್ವರಕ್ತವನ್ನು ಕೊಟ್ಟು ಸಂಪಾದಿಸಿದ ಸಭೆಗೆ ಪವಿತ್ರಾತ್ಮನು ನಿಮ್ಮನ್ನು ಅಧ್ಯಕ್ಷನಾಗಿಟ್ಟದು. ಅಧ್ಯಕ್ಷರು, ಸಭಾಪಾಲಕರು ಅಧ್ಯಕ್ಷರು, ದಬ್ಬಾಳಿಕೆ ಮಾಡಲಿಕ್ಕೆ ಅಲ್ಲ, ಪರಾಂಬರಿಸಲಿಕ್ಕೆ. ಸಂಬಳ ಕರ್ತನು ಕೊಡುತ್ತಾನೆ. ಸೊ ಅರ್ಥ ಮಾಡಿಕೊಳ್ಳಿ. ನಂಬರ್ 1, ಯೇಸು ಶಿಲುಬೆಯಲ್ಲಿ ಸತ್ತದ್ದು ಯಾವುದಕ್ಕೋಸ್ಕರ ಅಂದರೆ, ಯೇಸು ಶಿಲುಬೆಯಲ್ಲಿ ಸತ್ತದ್ದು ಪಾಪ ಪರಿಹಾರಕ್ಕೋಸ್ಕರ. 2ನೇದು ಶಾಪ ಪರಿಹಾರಕ್ಕೋಸ್ಕರ. ನಾನು ಕೆಲವು ಸಂಗತಿ ಮೊನ್ನೆ ಮಾತನಾಡಿದ್ದೇನೆ. ಗಲಾತ್ಯ 3ನೇ ಅಧ್ಯಾಯ 13ನೇ ವಚನ. ಅಬ್ರಾಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದ್ದಾನೆ. ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟದ್ದು ನಮ್ಮನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಮರಕ್ಕೆ ತೂಗಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು. ಯೇಸು ನಮ್ಮನ್ನು ಶಾಪದಿಂದ ಬಿಡಿಸುವುದಕ್ಕೋಸ್ಕರ ತಾನು ಶಾಪವಾಗಿ ಶಾಪಗ್ರಸ್ತವಾದ ಮರಣವನ್ನು ಅನುಭವಿಸಿ ನಮ್ಮನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ಪೂರ್ಣವಾಗಿ ಬಿಡಿಸಿದ್ದಾನೆ. ನಮ್ಮನ್ನು ಅಬ್ರಾಹ್ಮನ ಆಶೀರ್ವಾದಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಇವತ್ತು ನಮಗೆ ಇರುವಂಥದ್ದು, ಯೇಸುವನ್ನು ಅಂಗೀಕಾರ ಮಾಡಿದ ನಾವು, ರಕ್ಷಣೆ ಹೊಂದಿದ ನಾವು, ಪಾಪದಿಂದ ವಿಮುಕ್ತರಾದ ನಾವು, ಶಾಪದಿಂದ ವಿಮುಕ್ತರಾದ ನಾವು ಅಬ್ರಾಹ್ಮನ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗಿ ಇದ್ದೇವೆ. ಕರ್ತನಾದ ಯೇಸುವಿನ ಮೂಲಕ ದೇವರು ನಮ್ಮನ್ನು ಅಬ್ರಾಹ್ಮನ ಬ್ಲೆಸ್ಸಿಂಗಿಗೆ ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ. ಇವತ್ತು ನಮ್ಮಲ್ಲಿ ಇರುವಂಥದ್ದು ಅಬ್ರಾಹ್ಮನ ಬ್ಲೆಸ್ಸಿಂಗ್, ಅಬ್ರಾಹಮಿಕ್ ಬ್ಲೆಸ್ಸಿಂಗ್. ಅದು ಜೀಸಸ್ನ ಬ್ಲೆಸ್ಸಿಂಗ್. ಅಬ್ರಾಹ್ಮನನ್ನು ಬ್ಲೆಸ್ ಮಾಡಿದೆ ಯಾರು? ದೇವರೇ. ಆ ಬ್ಲೆಸ್ಸಿಂಗ್ ಯಾರಿಗೆ ಅಂದರೆ ಕೇವಲ ಇಸ್ರಾಯೇಲರಿಗಿತ್ತು. ಇವತ್ತು ಆ ಬ್ಲೆಸ್ಸಿಂಗ್ ಯಾರಿಗೆ ಅಂದರೆ ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬರಿಗೆ, ರಕ್ಷಣೆ ಹೊಂದುವ ಪ್ರತಿಯೊಬ್ಬರಿಗೆ, ಕ್ರಿಸ್ತನ ಸಭೆಯ ಪ್ರತಿಯೊಬ್ಬರಿಗೆ ಆ ಅಬ್ರಾಹ್ಮನ ಬ್ಲೆಸ್ಸಿಂಗ್ ಅವರಿಗೆ ಒದಗಿಸಲ್ಪಟ್ಟಿದೆ. ಅಬ್ರಾಹ್ಮನ ಬ್ಲೆಸ್ಸಿಂಗ್ ನಮಗೆ ಬರುವುದಲ್ಲ, ವಿ ಆಲ್ರೆಡಿ ಇನ್ ದ ಬ್ಲೆಸ್ಸಿಂಗ್ ಆಫ್ ಅಬ್ರಾಹಮಿಕ್ ಬ್ಲೆಸ್ಸಿಂಗ್. ಶಾಪ ಪರಿಹಾರ. ಯೇಸು ಶಿಲುಬೆಯಲ್ಲಿ ಸತ್ತದ್ದು ನಮ್ಮ ಪಾಪ ಪರಿಹಾರ, ಅದಾಗಿದೆ. ಯೇಸು ಶಿಲುಬೆಯಲ್ಲಿ ಸತ್ತದ್ದು ಶಾಪ ಪರಿಹಾರ ಆಗಿದೆ. ಈಗ ರೋಗ ಪರಿಹಾರಕ್ಕಾಗಿ, 3ನೇ ಸಂಗತಿ, ರೋಗ ಪರಿಹಾರಕ್ಕಾಗಿ 1ನೇ ಪೇತ್ರ 2:24 ಹೇಳ್ತದೆ, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು, ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾನೆ ನೋಡಿ ಪೇತ್ರ. ನಾವು ಸಿನ್ ಪಾಲಿಗೆ, ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ. ಯಾರ ನೀತಿವಂತರು? ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೆ, ಆತನ ನೀತಿಯನ್ನು ಅನುಸರಿಸುವವರು ನೀತಿವಂತರಾಗಿದ್ದಾರೆ. ಕ್ರಿಸ್ತನ ನೀತಿಯಲ್ಲಿ ಜೀವಿಸುವಂತೆ ಪಾಪದ ಪಾಲಿಗೆ ಸತ್ತು, ಡೆಡ್. ಅ ಓಲ್ಡ್ ಮ್ಯಾನ್, ದ ಆಡಮಿಕ್ ಮ್ಯಾನ್ ಸತ್ತ. ದ ಮ್ಯಾನ್ ಇನ್ ಕ್ರೈಸ್ಟ್, ಆತನು ಬಾರ್ನೆಗೇನಾದ. ದೇವರ ಮಗನ ಸ್ವರೂಪದವನು ಬಾರ್ನೆಗೇನಾದ. ಆತ್ಮದಲ್ಲಿ ಎಕ್ಸಾಕ್ಟ್ ಮಗನ ಸ್ವರೂಪ, ಮಗನ ಆತ್ಮ,
ಅವನು ಬೋರ್ನಿಗೇನಾದ, ಪಾಪದ ಬಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಕರ್ತನಾದ ಯೇಸು ನಿಮ್ಮ ಪಾಪಗಳನ್ನು ಹೊತ್ತುಕೊಂಡು ಮರಣದ ಕಂಬವನ್ನೇರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ರೋಗ ಪರಿಹಾರ ಟೋಟಲಿ ಆಯಿತು. ಇನ್ನು ರೋಗಿಗಳಲ್ಲ, ನಾವು ಆರೋಗ್ಯವಂತ ತಂದೆಗೆ ಹುಟ್ಟಿದ ಆರೋಗ್ಯವಂತ ಮಕ್ಕಳಾಗಿದ್ದೇವೆ. ಒಂದು ವೇಳೆ ನಿನ್ನ ಶರೀರದಲ್ಲಿ ರೋಗ ಇರಬಹುದು, ಬಟ್ ನಿನ್ನ ಆತ್ಮದಲ್ಲಿ ಹೇಳುವಾಗ ಹೇಗೆ ಸಿಂಹ ಎದ್ದು ಕುಡಿಯುವುದಾಗ ಧೂಳು ರಟ್ತದ, ಅದೇ ರೀತಿಯಲ್ಲಿ ಎಲ್ಲವೂ ಕಳಚಲ್ಪಡುತ್ತದೆ. ಬಟ್ ಆ ನಂಬಿಕೆ ನಮಗೆ ಇರಬೇಕು. ಯಾವ ನಂಬಿಕೆ? ನಾನು ದೇವರ ಮಗನಾಗಿದ್ದೇನೆ ಎಂಬ ನಂಬಿಕೆ. ನನ್ನ ರೋಗ ಪರಿಹಾರ ಆಗುವುದಕ್ಕಾಗಿ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಿದ್ದಾನೆ. ನನ್ನನ್ನು ನೀತಿವಂತ ಮಗನಾಗಿ ಮಾಡುವುದಕ್ಕೋಸ್ಕರ ಆತನು ಸತ್ತಿದ್ದಾನೆ. ತಂದೆಯಾದ ದೇವರ ಮಗ ಯೇಸು ಕ್ರಿಸ್ತನ ಸಾರೂಪ್ಯವನ್ನು ನಾವು ಆತ್ಮದಲ್ಲಿ ಧರಿಸಿಕೊಳ್ಳುವಂತೆ ಯೇಸು ನಮಗೋಸ್ಕರ ಸತ್ತಿದ್ದಾನೆ. ಹಾಗಾದರೆ ಪಾಪ ಪರಿಹಾರಕ್ಕಾಗಿ ಸತ್ತ, ಶಾಪ ಪರಿಹಾರಕ್ಕಾಗಿ ಸತ್ತ, ರೋಗ ಪರಿಹಾರಕ್ಕೆ ಆಗುವುದಕ್ಕಾಗಿ ಸತ್ತ, ದೇವರ ಮಗನಾಗುವುದಕ್ಕಾಗಿ, ನಾವು ದೇವರ ಮಕ್ಕಳಾಗುವುದಕ್ಕಾಗಿ ಯೇಸು ಕ್ರಿಸ್ತನು ಸತ್ತ. ದೇವರು ಒಬ್ಬ ಮಗನನ್ನು ಲೋಕಕ್ಕೋಸ್ಕರ ಕೊಟ್ಟ. ಅನೇಕ ಸಭೆಯಲ್ಲಿರುವ ಅನೇಕ ಮಕ್ಕಳನ್ನು ಹಿಂದಕ್ಕೆ ಪಡ್ಕೊಂಡ. ಬಿತ್ತಿದು ಒಂದು ಬೀಜ, ಕೋಟ್ಯಾಂತರ ಫಲವನ್ನು ಆತನು ಹೊಂದಿಕೊಂಡ. ಒಂದು ಬೀಜ ಬಿಟ್ಟಲ್ಪಟ್ಟಿತು, ಅದು ಯೇಸು ಶಿಲುಬೆಯ ಮರಣವನ್ನು ಅನುಭವಿಸಿ ಉಣ್ಣಲ್ಪಟ್ಟ ಎದ್ದ. ಒಬ್ಬ ವ್ಯಕ್ತಿ ಪಾಪ ಪರಿಹಾರಕ್ಕಾಗಿ ಸತ್ತದು. ಅನೇಕ ಜನರು ದೇವರ ಮಕ್ಕಳಾಗಿ ಮಾರ್ಪಟ್ಟರು. ಎಷ್ಟೋ ಕೋಟಿ ಜನರು ದೇವರ ಮಕ್ಕಳಾಗಿ ಮಾರ್ಪಟ್ಟರು. ಯೇಸುವನ್ನು ನಂಬುವುದಂದರೆ ಮತಾಂತರ ಅಲ್ಲ, ಪಾಪ ಪರಿಹಾರ ಆಗ್ತಾರೆ. ಮತ ಯಾರಿಗೆ ಬೇಕು? ಅದು ಧಾರ್ಮಿಕ ಮತ ಅಲ್ಲ. ದೇವರ ಮಕ್ಕಳಾಗುವಂಥದ್ದು. ದೇವರ ಮನೆಯನ್ನು ಬಿಟ್ಟು ಹೋದವರು ದೇವರ ಬಳಿಗೆ ಗರ್ವಾಪಸಿಯಾಗುವಂಥದ್ದು, ದೇವರ ಮಕ್ಕಳಾಗಿ ಮಾರ್ಪಡುವಂಥದ್ದು, ರೋಗ ಪರಿಹಾರ ಆಗುವಂಥದ್ದು, ಶಾಪ ಪರಿಹಾರ ಆಗುವಂಥದ್ದು, ಪಾಪ ಪರಿಹಾರ ಆಗುವಂಥ ಎಂಟೈರ್ ದೇವರ ಮಕ್ಕಳಾಗಿ ಮಾರ್ಪಡೋದು. ಮತ್ತು ನಿತ್ಯ ಜೀವ ಹೊಂದುವುದಕ್ಕೋಸ್ಕರ ಯೇಸು ಸತ್ತ. ಎಕ್ಸ್ಚೇಂಜ್ ಅದು ನಾಳ್ದು ಬಿಡಿಸ್ತೇನೆ. ಎಕ್ಸ್ಚೇಂಜ್ ಮಾಡಿದ ಏನು? ಕರ್ತನಾದ ಯೇಸು ಆತನ ನೀತಿಯನ್ನು ನಮಗೆ ಕೊಟ್ಟ, ಆತನ ಸಮಾಧಾನವನ್ನು ಕೊಟ್ಟ, ಆತನ ಮಗನಾತ್ಮವನ್ನು ನಮಗೆ ಕೊಟ್ಟ, ಆತನ ನೀತಿಯನ್ನು ಕೊಟ್ಟ. ನಮ್ಮ ಶಾಪ, ರೋಗ, ಪಾಪ ಎಲ್ಲವನ್ನು ತಾನು ತೆಗೆದುಕೊಂಡ. ದ ಗ್ರೇಟ್ ಎಕ್ಸ್ಚೇಂಜ್. ಅದಕ್ಕೋಸ್ಕರ ಶಿಲುಬೆಯಲ್ಲಿ ಯೇಸು ಸತ್ತ. ನನ್ನ ಪ್ರಿಯರೇ, ನಿತ್ಯ ಜೀವ ಕೊಡುವುದಕ್ಕಾಗಿ ಆತನು ಸತ್ತ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಮೇಲೆ ನಂಬಿಕೆ ಇಟ್ಟರು, ಮಗನ ಮೇಲೆ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗೋ ಅಧಿಕಾರ ಒಂದು. ಮತ್ತು ಇನ್ನೊಂದು ಇಲ್ಲಿ ಉಂಟು ನೋಡಿ, ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನ. ನನ್ನ ಮಾತನ್ನು ಕೇಳಿ ನನ್ನನ್ನು ಕಳಿಸಿಕೊಟ್ಟ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಆತನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಪ್ರಿಯ ದೇವಜನರೇ, ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಬೇಕಾದರೆ ಕಂಟಿನ್ಯೂ ಮಾಡ್ತೇನೆ. ತುಂಬ ಸಂಗತಿ ಕ್ರಿಸ್ತನ ಶಿಲುಬೆಯ ಮರಣದ ಬಗ್ಗೆ ಧ್ಯಾನ ಮಾಡಲಿಕ್ಕೆ ಇದೆ. ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ಟೈಮ್ ಆಯಿತು. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸಡ್. ಇದನ್ನು ಪುನೊಮ್ಮೆ ಕೇಳಿ. ಇವತ್ತು ನೀವು ಕೇಳ್ತಿರಲ್ಲ, ತಿರುಗಿ ಅದನ್ನು ಕೇಳಿ. ನಿಮಗೆ ಇವತ್ತು ಟಿ ವಿಯಲ್ಲಿ ನೀವು ನೋಡ್ತೀರಿ, ಮತ್ತು ಮಂಡೇ ರಿಪೀಟ್ ಆಗುತ್ತೆ. ಆಗಾದ್ರೆ ನೋಡಿ. ಒಂದು ವೇಳೆ ಅದು ಸಿಗಲಿಲ್ಲ, ಜಾನ್ ಅಮ್ಮಣ್ಣ ಯೂಟ್ಯೂಬ್ನಲ್ಲಿ ಅದು ಬರುತ್ತೆ. ಶನಿವಾರ ಬೆಳಿಗ್ಗೆ ಅದು ಆದ ಕೂಡಲೇ ಬರ್ತದೆ ಮತ್ತು ಯೂಟ್ಯೂಬಲ್ಲಿ ಇರುತ್ತೆ. ನಿಮಗೆ ಅದನ್ನು ಹುಡುಕಿ ಕೇಳ್ಬೋದು. ಸೊ ಯು ಆರ್ ಬ್ಲೆಸ್ಸಡ್. ಎವ್ರಿ ಡೇ ಬೆಳಿಗ್ಗೆ ಜಾನ್ ಅಮ್ಮಣ್ಣ ಯೂಟ್ಯೂಬ್ ಮತ್ತು ಜಾನ್ ಅಮ್ಮಣ್ಣ ಫೇಸ್ಬುಕ್ನಲ್ಲಿ ಬೆಳಿಗ್ಗೆ 6:30 ಗಂಟೆಯಿಂದ ಸೋಮವಾರದಿಂದ ಶುಕ್ರವಾರ ತನಕ 6:30ಯಿಂದ 7 ಗಂಟೆ ತನಕ ಲೈವ್ ಬೈಬಲ್ ಸ್ಟಡಿ ಇದೆ. ಲೈವ್ ನೀವು ಜಾನಮ್ಮನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಕಲೀಲಿಕ್ಕೆ ಇದ್ದರೆ ನೀವು, ಈಗ ನಾನು ದೇವರ ಚಿತ್ತವನ್ನು ಮಾತನಾಡ್ತಾ ಇದ್ದೇನೆ ಇದರ ಬೈಬಲ್ ಸ್ಟಡಿಯಲ್ಲಿ. ಭಾಗ 1, 2, 3, 4, 5, 6, 7, 8, 9, 10 ತನಕ ಆಗಿದೆ. ಅದನ್ನು ನೀವು ನೋಡಬಹುದು. ಸೊ ನನ್ನ ಪ್ರಿಯ ದೇವಜನರೇ, ಯು ಆರ್ ಬ್ಲೆಸ್ಸಡ್. ಗಾಡ್ ಬ್ಲೆಸ್ ಯು. ಬ್ಲೆಸ್ಸಡ್ ಮೋರ್ ಆ್ಯಂಡ್ ಮೋರ್. ಬಾಯ್.